ಈ ಲಗೇಜಾ ಮೇಡಮ್? 100 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ಮೇಡಮ್. ಬೆಳಗ್ಗೆ ಬಂದವ್ರು ದಡ್ರಿ ಇರ್ಬೋದು ಮೇಡಮ್, ನಾನು ಬುದ್ಧಿವಂತ ಅಂತ. ಆಯಿತು, ಕ್ಯಾನ್ಸಲ್ ಮಾಡಿಬಿಡಿ ಮೇಡಮ್. ಆಯಿತು. ಏನು ಮಾಡೋಕ್ಕಾಗತ್ತೆ ಮೇಡಮ್, ಪಾಪ ಅವರು ಶ್ರೀಮಂತರು ಇರ್ಬೋದು, ಆದರೆ ನಾವು ನಮ್ಮ ಗಾಡಿಗೆ ನಾವು ಸೂಟ್ ಕೇಸ್ ಬೇಕಾದ್ರೆ ಹಾಕ್ತೀವಿ. ಇಂಥವೆಲ್ಲ ಹಾಕ್ಬೇಕು ಅಂದರೆ ಎಕ್ಸ್ಟ್ರಾ ಅದೇನಾರು ಇರ್ಬೋದು ಮೇಡಮ್. ಇದು ಇದನ್ನು ಕಮರ್ಷಿಯಲ್ ಅಂತ ಕರೀತಾರೆ ಮೇಡಮ್. ನೀವು ಹಣ ಸಂಪಾದನೆ ಮಾಡೋಕ್ಕೆ ಮಾಡ್ತೀರಲ್ಲ, ಹಂಗಾಗಿ ಅದರಿಂದ ನಾವು 100 ರೂಪಾಯಿ ಕೇಳ್ತೀವಿ ಮೇಡಮ್. ಬಟ್ಟೆ ಆದರೆ ಪರವಾಗಿಲ್ಲ ಮೇಡಮ್, ತೊಗೊಂಡು ಹೋಗ್ಬೋದು. ಲಗೇಜು ಮೇಡಮ್, ಲಗೇಜು ಅಂತ ಇದು ವ್ಯಾಪಾರ ಅಲ್ವಾ ಮೇಡಮ್, ಇದು ಕಮರ್ಷಿಯಲ್ ಅಲ್ವಾ ಮೇಡಮ್? ನೋಡಿ, ಜಾಸ್ತಿ ಮಾತಾಡೋಕ್ಕೆ ಹೋಗ್ಬಾರ್ದು, ನನಗೂ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಲ್ವಾ ಮೇಡಮ್? ಅಲ್ಲ, ವಾದ ಮಾಡೋಕ್ಕೆ ನೀವು ಕೇಳಿದ್ರೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಮೇಡಮ್, ಅದನ್ನು ವಾದ ಅಂತ ಹೇಳಲ್ಲ, ರೆಸ್ಪಾನ್ಸ್ ಅಂತ ಹೇಳ್ತಾರೆ. ಬಟ್ಟೆ ಅಂದರೆ ಸೂಟ್ ಕೇಸಲ್ಲಿ ನೀವು ಟ್ರಾವೆಲಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಅದಕ್ಕೆ ಹೇಳ್ತೀವಿ ನಾವು. ವ್ಯಾಪಾರದ ಬಟ್ಟೆ ಆದರೂ ಅದನ್ನು ಕೇಳ್ತೀವಿ ನಾವು. ನಾವು ರಿವ್ಯೂ ಕೊಡ್ತೀವಿ, ನೀವು ಕ್ಯಾನ್ಸಲ್ ಮಾಡಿಬಿಟ್ಟು ಆಮೇಲೆ ರಿವ್ಯೂ ಕೊಡ್ಬೋದು ಮೇಡಮ್. ಕೊಡಿ, ಪರವಾಗಿಲ್ಲ. ನಮಗೂ ಅದು ಆಪ್ಷನ್ ಇದೆ, ನಮಗೂ ಕ್ಯಾನ್ಸಲ್ ಮಾಡಿದಾಗ ಅಲ್ಲಿ ಕೊಡೋದಕ್ಕೆ ಆಪ್ಷನು. ಅದನ್ನೇ ಮೇಡಮ್ ನಾನು ಮಾತಾಡೋದು. ನಾನು ಕ್ಯಾನ್ಸಲ್ ಮಾಡಿಬಿಟ್ರೆ ನಾನು ಹೋಗ್ತೀನಿ, ನಂಗೆ ಟೈಮ್ ವೇಸ್ಟ್ ಆಗ್ತಾ ಇದೆಯಲ್ಲ. ಇಷ್ಟೇ ಮುಗೀತು, ನನಗೂ ನಿಮಗೂ ಮಾತೇ ಇಲ್ಲ, ಇವಾಗ ಮುಗೀತು ನೋಡ್ರಪ್ಪ. ನೋಡಿದ್ರೆ ಈಗ ಯಾವ ರೀತಿ ಕ್ಯಾನ್ಸಲ್ಗಳಾಗ್ತದೆ ಅಂತ. ನೀವು ಕಂಪ್ನಿಯವರು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ, ನಿಮ್ಗಳಿಗೆ ಬುದ್ಧಿ ಕಲಿಯಲ್ಲ ಇವ್ರುಗಳು ಹೇಳಿದ್ರೆ. ಲಗೇಜ್ ಗಾಡಿಗಳು ಅಂತ ತಿಳ್ಕೊಂಬಿಟ್ಟಿರ್ತಾರೆ ಕಸ್ಟಮರ್ ಗಾಡಿಗಳನ್ನ. ಪ್ಯಾಸೆಂಜರ್ ಗಾಡಿನೆಲ್ಲ ಲಗೇಜ್ ಗಾಡಿ ಮಾಡಿಬಿಟ್ರೆ ಹೆಂಗಪ್ಪ ಮಾಡೋದು? ಹೇಳ್ರಪ್ಪ. ಯಾವುದೋ ಇನ್ನೊಂದು ಬುಕ್ಕಿಂಗ್ ಬಂತು, ಇದು ಹೋಗ್ತೀನಿ.